ವೆಲ್ಕಮ್ ಟು ಆಲ್ ಶಿಲ್ಪ ಅಡುಗೆ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಂದಿ ಕಾಳನ್ನು ಬಳಸ್ಕೊಂಡು ಯಾವ ರೀತಿ ಅಡುಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಈ ಹಲಸಂದಿ ಕಾಳು ನಾನಾ ರೀತಿಯಲ್ಲಿ ಅಡುಗೆ ಮಾಡ್ಬೋದು. ಆದರೆ ಈ ವಿಡಿಯೋದಲ್ಲಿ ನಾನು ಬಸ್ಸಾರು ಅಥವಾ ಉದುಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಹಲಸಂದೆ ಕಾಳು ತಿನ್ನೋದ್ರಿಂದ ಹೃದಯದ ಆರೋಗ್ಯಕ್ಕೆ ಪ್ರಯೋಜನ ಅಂತಲೇ ಹೇಳ್ಬೋದು. ಈ ಹಲಸಂದೆ ಕಾಳಿನಲ್ಲಿ ಮೆಗ್ನೀಷಿಯಮ್ಮು, ಸತ್ತು, ವಿಟಮಿನ್ ಬಿ ಸಹ ಸಿಗುತ್ತೆ. ಕರ್ನಾಟಕದಲ್ಲಿ ವಿವಿಧ ರೀತಿಯ ಅಡುಗೆನ ಈ ಹಲಸಂದೆ ಕಾಳಲ್ಲಿ ಮಾಡ್ತಾ ಇರ್ತಾರೆ. ಹಲಸಂದಿ ಕಾಳು ತಿನ್ನೋದ್ರಿಂದ ನಮಗೆ ಅತಿ ಹೆಚ್ಚವಾಗಿ ವಿಟಮಿನ್ ಬಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಹಲಸಂದಿ ಕಾಳು ಉದುಕ ಅಥವಾ ಬಸ್ಸಾರು ಮಾಡೋದು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಲಸಂದಿ ಕಾಳು ಉದುಕ ಅಥವಾ ಬಸ್ಸಾರು ಮಾಡೋದಕ್ಕೆ ನಾನಿಲ್ಲಿ 1 ಲೋಟದಷ್ಟು ಹಲಸಂದಿ ಕಾಳು ವಾಶ್ ಮಾಡಿ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇದಕ್ಕೆ 1 ಲೋಟ ನೀರು ಹಾಕ್ತಿದ್ದೀನಿ. ನೋಡಿ, ಇನ್ನೊಂದು ಲೋಟ ಮತ್ತು ಟೋಟಲ್ 2 ಲೋಟ ನೀರು ಹಾಕಿದ್ದೀನಿ. ನಿಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಇನ್ನೂ ಅರ್ಧ ಲೋಟದಷ್ಟು ನೀರು ಆ್ಯಡ್ ಮಾಡ್ಕೋಬೋದು. ನನಗಿಷ್ಟೇ ಸಾಕು ಅಂಥೇಳಿ ಇಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡೋಣ. ಉಪ್ಪು ನೋಡಿ ಹಾಕ್ಕೊಳ್ರಿ. ಉಪ್ಪು ಮಿಕ್ಸ್ ಮಾಡಿ ಬೇಯೋದಕ್ಕಿಡೋಣ. ವಿಷಲ್ ಬರ್ತಾ ಇದೆ. 3ರಿಂದ 4 ವಿಷಲ್ನ ನಾವಿಲ್ಲಿ ಕೂಗಿಸ್ಕೋಬೇಕಾಗುತ್ತೆ. 3ರಿಂದ 4 ವಿಷಲ್ ಕೂಗಿದ ನಂತರ ಸ್ಟವ್ ಆಫ್ ಮಾಡಿ ಗಾಳಿ ಹೋಗೋದಕ್ಕೆ ಬಿಡೋಣ. ಗಾಳಿ ಹೋಗಿದೆ, ಬೆಂದಿದೆ ಇಲ್ಲ ಅಂತೇಳಿ ನೋಡೋಣ. ನಾವು ಇಲ್ಲಿ ನಾವು ಹಲಸಂದಿ ಕಾಳು ಬೆಂದಿದ್ದಾವೆ. ಈ ರೀತಿ ಮುಟ್ಟಿ ಪ್ರೆಸ್ ಮಾಡಿದಾಗ ಪ್ರೆಸ್ ಆಯಿತು ಚೆನ್ನಾಗಿ ಅಂದರೆ ಹಲಸಂದಿ ಕಾಳು ಬೆಂದಿದ್ದಾವೆ ಅಂತೇಳ್ಬಿಟ್ಟು ಅರ್ಥ. ಬೆಂದಿಲ್ಲ ಅಂದರೆ ಸ್ಟವ್ ಒಂದು ಆನ್ ಮಾಡಿ, ಬಟ್ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋದು ಬೇಡ. ಹಾಗೆ ಬೇಯಿಸೋಣ. ಒಂದು 3ರಿಂದ 5 ನಿಮಿಷ ಬೇಯಿಸಿದರೆ ಬೇಯ್ತವೆ. ಮತ್ತು ಕುಕ್ಕರ್ ಮುಚ್ಚಿಬಿಟ್ರೆ ಫುಲ್ಲು ಬೆಂದೋಗ್ತವೆ. ಹಾಗಾಗಿ ನಾನು ಕುಕ್ಕರ್ ಮುಚ್ಚ ಇವು ಹಲಸಂದಿ ಕಾಳು ಬೆಂದಿದ್ದಾವೆ. ನಾವು ಇದನ್ನು ಇವಾಗ ಬಸ್ಕೊಳ್ಳೋಣ ಅಂದರೆ ನೀರು ಮತ್ತು ಕಾಳು ಬೇರೆ ಮಾಡಿ. ಕಾಳು ಮತ್ತು ಹೆಸರು 2 ಬೇರೆ ಬೇರೆ ಆಗಿದೆ. ಇವಾಗ ಸಾಂಬಾರು ಮಾಡೋದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೋಬೋದು ಖಾರಕ್ಕೆ ತಕ್ಕನಾಗೆ. ಇದಕ್ಕೆ ಖಾರದ ಪುಡಿ ಯೂಸ್ ಮಾಡೋ ಹಾಗಿಲ್ಲ, ಒಣಮೆಣ್ಸಿನ್ಕಾಯಿನೇ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಬರೋಣ. ಸ್ವಲ್ಪ ಕೆಂಪಾದರೆ ಸಾಕು. ಫ್ರೈ ಆಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಒಂದು ಬೌಲಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ. ಹುಣಸೆಹಣ್ಣು ತೊಳೆದಿದ್ದೀನಿ. ಈ ಹೆಸರಲ್ಲಿ ನೆನೆ ಬಿಡಬೇಕಾಗುತ್ತೆ. ಒಂದು 5 ನಿಮಿಷ ನೆನೆ ಬಿಟ್ಟು ಕಾಳು ಒಗ್ಗರಣೆ ಹಾಕೋದಕ್ಕೆ ನಾನಿಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕರಿಬೇವನ್ನ ಸಣ್ಣ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಹಾಕಿದರೆ ಎಲ್ಲ ತೆಗ್ದಾಕ್ತಾರೆ ಅಂಥೇಳಿ ಈ ಥರ ಹಚ್ಚಿಟ್ಕೊತೀನಿ. ಮತ್ತು ಸ್ವಲ್ಪ ಈರುಳ್ಳಿ, ಮುಖ್ಯವಾಗಿ ಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನೀಗ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕೋದಕ್ಕೆ ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕಿಟ್ಟು, ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಅದೇ ರೀತಿ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಆದ ನಂತರ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಂಡು, ಹಸಿಮೆಣ್ಸಿನ್ಕಾಯಿ ಫ್ರೈ ಆಗಿದೆ. ಈಗ ಈರುಳ್ಳಿನ ಕೆಂಪಗಾಗೋ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಬರೋಣ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋಣ. ಆಲ್ರೆಡಿ ಕಾಳಿಗೂ ಹಾಕಿರ್ತೀವಿ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ. ಈರುಳ್ಳಿನೂ ಫ್ರೈ ಆಗಿದೆ. ಈಗ ಕಾಳು ಮಿಕ್ಸ್ ಮಾಡ್ಕೋಬೇಕು. ಕಾಳೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕುಕ್ಕರಲ್ಲಿ ಸ್ವಲ್ಪ ಕಾಳು ಹಾಗೆ ಉಳಿಸಿದ್ದೀನಿ, ಸಾಂಬಾರಿಗೆ ಬೇಕಾಗುತ್ತೆ ಅಂತ. ಕಾಳು ಒಗ್ಗರಣೆ ಎಲ್ಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಕಾಯಿ ತುರಿ ತುರಿದಿಟ್ಕೊಂಡಿರೋ ಕಾಯಿ ಹಾಕೋಣ. ಕಾಯಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಕಾಳಿಗೆ ಕಾಯಿ ಎಷ್ಟು ಹಾಕಿದ್ರೂ ತುಂಬಾ ಟೇಸ್ಟ್ ಬರುತ್ತೆ. ಇದಕ್ಕೆ ಇಂಪಾರ್ಟೆಂಟು ಕಾಯಿ ಹಾಕ್ದಂಗೆಲ್ಲ ಕಾಳು ತುಂಬ ಟೇಸ್ಟ್ ಬರುತ್ತೆ. ಕ್ಲೀನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಬೇಕು, ಲೋ ಫ್ಲೇಮ್ ಮಾಡಿಕೊಂಡು. ನೋಡಿ, ಈ ಹಲಸಂದಿ ಕಾಳು
ಒಗ್ಗರಣೆ ಎಲ್ಲ ರೆಡಿ ಆಗಿಬಿಟ್ಟಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಕಾಳು ಒಗ್ಗರಣೆ ರೆಡಿಯಾಗಿದೆ. ಸಾಂಬಾರಿಗೆ ರೆಡಿ ಮಾಡ್ಕೊಂಬರೋಣ. ಕುಕ್ಕರಲ್ಲಿ ಕಾಳು ಉಳಿಸಿದ್ವಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಅದೇ ರೀತಿಯಾಗಿ ಸ್ವಲ್ಪ ಕಾಯಿ ಸಹ ಹಾಕ್ತಿದ್ದೀನಿ. ನೀವು ಕೊಬ್ಬರಿ ಹಾಕಿದ್ರೂ ಹಾಕ್ಬೋದು, ಬಟ್ ಕೊಬ್ಬರಿಗೆ ಅಷ್ಟೊಂದು ಟೇಸ್ಟ್ ಬರೋಲ್ಲ, ಕಾಯೇ ಚೆನ್ನಾಗೆ. ಹಾಗಾಗಿ ಕಾಯಿ ಹಾಕ್ತಾಯಿದ್ದೀನಿ. ಇದನ್ನ ಗ್ರೈಂಡ್ರ್ ಮಾಡ್ಕೊಂಬರೋಣ. ಈ ಗ್ರೈಂಡ್ರಿಗೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಬಾರ್ದು. ಬೇಕು ಅಂದರೆ ನಾವು ತೆಗೆದಿಟ್ಕೊಂಡಿರುವ ಕಟ್ ಹಾಕೋಬೋದು ಹೊರತು ನೀರು ಮಿಕ್ಸ್ ಮಾಡೋ ಹಾಗಿಲ್ಲ. ಆಗಿದೆ ನುಣ್ಣಗೆ. ಈಗ ಖಾರ ರುಬ್ಬಿರೋದು ಇದಕ್ಕೆ ಸೇರಿಸೋಣ. ಈಗ ಸಾಂಬಾರಿಗೆ ಹುರಿದಿಟ್ಕೊಂಡಿರುವಂಥ ಒಣಮೆಣ್ಸಿನ್ಕಾಯಿ, ಉಪ್ಪು, ಕೊತ್ತಂಬರಿ ಮತ್ತು ಸುಲಿದಿರುವಂಥ ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಫಸ್ಟ್ ಬೆಳ್ಳುಳ್ಳಿನ ಸ್ಮ್ಯಾಶ್ ಮಾಡ್ಕೊಂಬರೋಣ. ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡೋಕ್ಕಾಗಿಲ್ಲ ಅಂದರೆ ಇದರಿಂದ ನೀವು ಸ್ಮ್ಯಾಶ್ ಮಾಡ್ಕೊಂಬರ್ಬೋದು. ಈ ರೀತಿ ಬೆಳ್ಳುಳ್ಳಿ ಎಲ್ಲ ಸ್ಮ್ಯಾಶ್ ಮಾಡಿದಾದ್ಮೇಲೆ ತಗೊಂಡಿರೋ ಒಣಮೆಣ್ಸಿನ್ಕಾಯಿ ಎಲ್ಲ ಈ ಥರ ಪುಡಿ ಮಾಡಬೇಕು. ನೋಡಿ ಇಲ್ಲಿದೆಯಲ್ಲ, ಈ ಥರ ಈ ರೀತಿ ಎಲ್ಲ ಪುಡಿ ಮಾಡಿದಾದ್ಮೇಲೆ ಇಲ್ಲೇ ನೈಸ್ ಉಪ್ಪು ತೊಗೊಂಡಿದ್ದೀನಿ ನೋಡಿರಿ. ಈ ನೈಸ್ ಉಪ್ಪನ್ನ ಹಾಕ್ಕೊಂಡು ಆವಾಗ ಚೆನ್ನಾಗೆ ನುಣ್ಣಗಾಗುತ್ತೆ ಕ್ಲೀನಾಗೆ. ಉಪ್ಪು ನೀವು ನೋಡಿ ಹಾಕ್ಕೊಳ್ರಿ ಮತ್ತೆ, ಯಾಕಂದರೆ ಮುಂಚೆ ಕಾಳಿಗೂ ಹಾಕಿರ್ತೀವಿ, ಸಾಂಬಾರಿಗೆ ಆಲ್ರೆಡಿ ಉಪ್ಪಾಗಿರುತ್ತೆ, ನೋಡಿ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಆಲ್ರೆಡಿ ಹುಣಸೆಹಣ್ಣು ನೆನೆ ಬಿಟ್ಟಿದ್ನಲ್ಲ ಹೆಸರಿನೊಳಗೆ, ಅದೇ ಹೆಸರು ತೊಗೊತಿದ್ದೀನಿ, ನೀರು ಮಿಕ್ಸ್ ಮಾಡ್ತಾ ಇಲ್ಲ. ನೋಡಿ ಹುಣಸೆಹಣ್ಣು ಸಮೇತ ಹುಳಿ ತಗೊಂಡಿದ್ದೀನಿ, ಎಷ್ಟು ಮಂದಗೈತಲ್ವ. ಇದನ್ನೀಗ ಖಾರಕ್ಕೆ ಮಿಕ್ಸ್ ಮಾಡೋಣ. ನೋಡಿ ಹುಳಿ ನೋಡಿ ಹಾಕ್ಕೊಳ್ರಿ, ಬೇಕು ಅಂದರೆ ಹಾಕೋಬೋದು. ನೋಡಿ ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಎಷ್ಟು 90% ಸಾಫ್ಟ್ ಆಗಿದೆ. ಈಗ ಇದನ್ನು ಖಾರ ರುಬ್ಬಿದ್ವಲ್ಲ ಅದಕ್ಕೆ ಸೇರಿಸೋಣ. ನೋಡಿ ಸೇರಿಸಿದ್ದೀನಿ. ಸಾಂಬಾರು ಸಹ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು. ಈ ಸಾಂಬಾರನ್ನ ಯಾವುದೇ ಕಾರಣಕ್ಕೂ ಕುದಿಸೋ ಆಗಿಲ್ಲ, ಬಿಸಿ ಮಾಡೋ ಆಗಿಲ್ಲ, ಏನೂ ಮಾಡಬಾರ್ದು. ಕುದಿಸೋದು ಬಿಸಿ ಮಾಡೋದು ಮಾಡಿದರೆ ಟೇಸ್ಟ್ ಎಲ್ಲ ಹೊರಟೋಗ್ಬಿಡುತ್ತಿದ್ದು. ಇದನ್ನು ನಾವು ಮಿಕ್ಸಿಗೂ ಸಮೇತ ಹಾಕೊಂಬರ್ಬೋದಾಗಿತ್ತು, ಆದರೆ ಟೇಸ್ಟ್ ಇರಲ್ಲ ಅಷ್ಟೊಂದು ಅಂತೇಳಿ ನಾನು ಕೈಯಲ್ಲೇ ಮಾಡಿದ್ದೀನಿ. ನೀವು ಒಂದ್ಸಲಿ ಈ ರೀತಿ ಮಾಡೋದನ್ನು ಟ್ರೈ ಮಾಡಿ, ಹೇಗಿತ್ತು ಅಂತೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಆಲ್.